ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಮುದ್ದೆ ಪರಮಾನ್ನವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮುದ್ದೆ ಪರಮಾನ್ನ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇದು ಮಾಮೂಲಿ ಊಟ ಮಾಡುವ ಅಕ್ಕಿನೇ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಮುದ್ದೆ ಪರಮಾನ್ನಕ್ಕೆ ಅನ್ನವನ್ನು ಸ್ವಲ್ಪ ಜಾಸ್ತಿಯಾಗಿನೇ ಬೇಯಿಸ್ಕೊಳ್ಬೇಕು. ಅನ್ನ ಸ್ವಲ್ಪ ಮುದ್ದೆಯಾಗಿನೇ ಇರಬೇಕು. ನಂತರ ಒಂದು ಪ್ಯಾನ್ಗೆ 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ 2 ರಿಂದ 3 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಬೆಲ್ಲ ಸರಿಯಾಗಿ ಕರಗಿದ ನಂತರ ಇದಕ್ಕೆ ಬೇಯಿಸಿಟ್ಟಿರುವ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ಇದಕ್ಕೆ ಫ್ಲೇವರ್ಗೆ ಬೇಕಿದ್ರೆ ಲವಂಗ ಅಥವಾ ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡು ಹಾಕೊಳ್ಬಹುದು. ಮುದ್ದೆ ಪರಮಾನ್ನಕ್ಕೆ ಸಾಮಾನ್ಯವಾಗಿ ಲವಂಗವನ್ನು ಫ್ಲೇವರ್ಗೆ ಅಂತೇಳಿ ಹಾಕ್ತಾರೆ. ಇದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದ್ದ ಹಾಗೆ ಇದಕ್ಕೆ ಫ್ರೆಶ್ ಆಗಿ ತುರಿದಿರುವಂತಹ 2 ರಿಂದ 3 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಬೇಕು. ಲಾಸ್ಟಿಗೆ ಇದಕ್ಕೆ ತುಪ್ಪದಲ್ಲಿ ಕದ್ದಿರುವಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಮುದ್ದೆ ಪರಮಾನ್ನ ರೆಡಿಯಾಗಿ ಬಿಡ್ತದೆ. ಈ ಸಲದ ವರಮಹಾಲಕ್ಷ್ಮಿ ಹಬ್ಬದ ನೈವೇದ್ಯಕ್ಕೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ.